ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಇಟಗಿ ಎಂಬ ಪುಟ್ಟ ಪಟ್ಟಣದಲ್ಲಿರುವ ಇಟಗಿ ಮಹಾದೇವ ದೇವಾಲಯವು 12ನೇ ಶತಮಾನದ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ. ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯವು ದೇವರು ಶಿವನಿಗೆ ಸಮರ್ಪಿತವಾಗಿದೆ. ಇತಿಹಾಸ: ಈ ದೇವಾಲಯವನ್ನು ಕ್ರಿ.ಶ. 1112ರಲ್ಲಿ ಪಶ್ಚಿಮ ಚಾಲುಕ್ಯರ ರಾಜ ವಿಕ್ರಮಾದಿತ್ಯ ವಿ.ಐ.ನ ಸೇನಾಧಿಕಾರಿ ಮಹಾದೇವ ನಿರ್ಮಿಸಿದರು. ಈ ದೇವಾಲಯವು ಅಣ್ಣಿಗೇರಿಯ ಅಮೃತೇಶ್ವರ ದೇವಾಲಯದ ಸ್ಥಾಪತ್ಯವನ್ನು ಆಧರಿಸಿದೆ. ವಾಸ್ತುಶಿಲ್ಪ: ಇಟಗಿ ಮಹಾದೇವ ದೇವಾಲಯವು ತನ್ನ ಸರಳ ಮತ್ತು ಸುಂದರವಾದ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ದೇವಾಲಯದ ಗೋಪುರಗಳು, ಕಂಬಗಳು ಮತ್ತು ಶಿಲ್ಪಕಲೆಗಳು ಚಾಲುಕ್ಯರ ಕಲೆಯನ್ನು ಪ್ರತಿಬಿಂಬಿಸುತ್ತವೆ. ಗರ್ಭಗುಡಿ: ದೇವಾಲಯದ ಮುಖ್ಯ ಭಾಗವಾದ ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ನವರಂಗ: ಗರ್ಭಗುಡಿಯ ಸುತ್ತಲೂ ನವರಂಗವಿದೆ. ಇದು ಭಕ್ತರು ದೇವರನ್ನು ದರ್ಶನ ಮಾಡುವ ಸ್ಥಳವಾಗಿದೆ. ಮಂಟಪ: ದೇವಾಲಯದಲ್ಲಿ ಹಲವಾರು ಮಂಟಪಗಳಿವೆ. ಇವು ಭಕ್ತರು ಕುಳಿತು ಪೂಜೆ ಮಾಡುವ ಸ್ಥಳಗಳಾಗಿವೆ. ಶಿಲ್ಪಕಲೆ: ದೇವಾಲಯದ ಗೋಡೆಗಳು ಮತ್ತು ಕಂಬಗಳ ಮೇಲೆ ವಿವಿಧ ದೇವತೆಗಳ ಶಿಲ್ಪಕಲೆಗಳನ್ನು ಕಾಣಬಹುದು. ಪ್ರವಾಸಿ ಆಕರ್ಷಣೆ: ಇಟಗಿ ಮಹಾದೇವ ದೇವಾಲಯವು ಇತಿಹಾಸ ಮತ್ತು ವಾಸ್ತುಶಿಲ್ಪದಲ್ಲಿ ಆಸಕ್ತಿ ಹೊಂದಿರುವ ಪ್ರವಾಸಿಗರಿಗೆ ಒಂದು ಪ್ರಮುಖ ಆಕರ್ಷಣೆಯಾಗಿದೆ. ಈ ದೇವಾಲಯವು ಶಾಂತಿಯುತ ವಾತಾವರಣವನ್ನು ಹೊಂದಿದ್ದು, ಭಕ್ತರು ಮತ್ತು ಪ್ರವಾಸಿಗರು ಇಲ್ಲಿಗೆ ಬಂದು ಮನಸ್ಸಿಗೆ ಶಾಂತಿಯನ್ನು ಪಡೆಯಬಹುದು. ಹೇಗೆ ತಲುಪುವುದು? ಇಟಗಿ ಮಹಾದೇವ ದೇವಾಲಯಕ್ಕೆ ಹೋಗಲು ರಸ್ತೆ ಮಾರ್ಗವೇ ಅತ್ಯಂತ ಸುಲಭವಾದ ಮಾರ್ಗವಾಗಿದೆ. ಹತ್ತಿರದ ರೈಲ್ವೆ ನಿಲ್ದಾಣ ಗದಗ. ನೀವು ಇಟಗಿ ಮಹಾದೇವ ದೇವಾಲಯದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ನೀವು ಕೆಳಗಿನ ಮಾಹಿತಿಯನ್ನು